ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಮೂಂಗ್ ದಾಲ್ ರೈಸ್. ಮೂಂಗ್ ದಾಲ್ ರೈಸ್ಗೆ ಬಳಸುವಂತಹ ಪದಾರ್ಥಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ನಿಮಗೆ. 1 ಕಪ್ ರೈಸ್, ಅರ್ಧ ಕಪ್ ಹೆಸರು ಬೇಳೆ, 1 ಮೀಡಿಯಂ ಗಾತ್ರದ ಟೊಮೆಟೊ ಹಣ್ಣು, 1 ಮೀಡಿಯಂ ಗಾತ್ರದ ನೀರುಳ್ಳಿ, 4 ರಿಂದ 5 ಹಸಿಮೆಣಸಿನಕಾಯಿ, ಅರ್ಧ ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಮತ್ತು ಕರಿಬೇವನ್ನು ಬಳಸಿಕೊಂಡು ನಾವು ಮೂಂಗ್ ದಾಲ್ ರೈಸ್ ಮಾಡೋಣ. ಫಸ್ಟ್ ಸ್ಟವ್ ಹಚ್ಚೋಣ. ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಬಳಸ್ತಿದ್ದೀನಿ ಒಗ್ಗರಣೆಗೆ, ಹಾಗೂ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಬಳಸ್ತಾ ಇದ್ದೀನಿ. ತುಪ್ಪ ಬಳಸುವವರು ಬಳಸ್ಕೊಳ್ಬೋದು, ಇಲ್ಲಾಂದರೆ ಎಣ್ಣೆಯೇ ಬಳಸ್ಕೊಂಡು ಒಗ್ಗರಣೆಯನ್ನು ನೀವು ಹಾಕಿಕೊಳ್ಬೋದು. ಹೆಸರು ಬೇಳೆ ಅಂದರೆ ಭಾರತೀಯ ಅಡುಗೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ಬಳಸ್ತೀವಿ ಮತ್ತು ಇದು ಹೆಚ್ಚು ಪೌಷ್ಟಿಕಾಂಶವಾಗಿದೆ. ಅದಲ್ಲದೆ ಇದು ಪ್ರೋಟೀನ್ ಮತ್ತು ಫೈಬರನ್ನು ಜಾಸ್ತಿ ಹೊಂದಿದಂತಹ ಒಂದು ದ್ವಿದಳ ಧಾನ್ಯವಾಗಿದೆ. 2 ಚಿಟಿಕೆಯಷ್ಟು ಸಾಸಿವೆ, 1 ಚಿಟಿಕೆಯಷ್ಟು ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಎಣ್ಣೆಯಲ್ಲಿ ಚಟಪಟ ಅಂದ ಮೇಲೆ ನಾವು ಕರಿಬೇವನ್ನು ಹಾಕ್ತಾ ಇದ್ದೀವಿ. ಇವಾಗ ನಾವು ಹೆಚ್ಚಿಕೊಂಡಿರುವಂತಹ ಹಸಿಮೆಣಸಿನಕಾಯಿಯನ್ನು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀವಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀವಿ. ಅದು ಕಂದು ಬಣ್ಣಕ್ಕೆ ಬರುವ ಹಾಗೆ ಫ್ರೈ ಮಾಡಬೇಕು. ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ. ಹೆಸರು ಬೇಳೆ ಜೀರ್ಣಿಸಿಕೊಳ್ಳಲು ತುಂಬ ಸುಲಭ, ಹಾಗಾಗಿ ಇದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರಿಗೂ ಎಲ್ಲರಿಗೂ ಒಳ್ಳೆಯದು. ಇದು ಬಳಸೋದ್ರಿಂದ ನಾವು ತೂಕ ಇಳಿಸ್ಕೊಳ್ಬೋದು. ಡಯಟ್ಗಳಲ್ಲಿ ಕೂಡ ಹೆಸರನ್ನು ಕಿಚಡಿ ಮಾಡಿಕೊಂಡು ಬಳಸ್ಕೋಬೋದು. ಈಗ ಹೆಚ್ಚಿಕೊಂಡಿರುವಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೀವಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲು ನಾವು ಬಿಡ್ತಾ ಇದ್ದೀವಿ. ಒಂದು ಚಿಟಿಕೆಯಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀವಿ. ಇವಾಗ ನಾವು ಒಗ್ಗರಣೆಯನ್ನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಇವಾಗ ತೊಳೆದಿಟ್ಟುಕೊಂಡಿರುವಂತಹ 1 ಕಪ್ ಅಕ್ಕಿ, ಅರ್ಧ ಕಪ್ ಹೆಸರು ಬೇಳೆಯನ್ನು ಒಗ್ಗರಣೆಯ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ. ತೂಕ ನಿರ್ವಹಣೆ ಮಾಡುವವರು ಅಂದರೆ ಡಯಟ್ ಏನಾದರೂ ಮಾಡುವವರಿದ್ದರೆ ಹೆಸರು ಬೇಳೆನ ನಾವು ಬಳಸ್ಕೊಳ್ಬೋದು. ಸಲಾಡ್ ರೂಪದಲ್ಲಿ ಅಥವಾ ಸೂಪನ್ನು ಬಳಸ್ಕೊಂಡು ನಮ್ಮ ಆಹಾರದಲ್ಲಿ ಸೇವಿಸ್ಕೊಳ್ಬೋದು. ಇವಾಗ ನಾನು ತಿಳಿಸಿದಂತಹ ರೆಸಿಪಿಯನ್ನು ನೀವು ಈಸಿಯಾಗಿ ಮಾಡಿಕೊಂಡು ಮನೆಯಲ್ಲೇ ತಿನ್ಕೊಳ್ಬೋದು. 1.5 ಕಪ್ ನೀರು, ಒಟ್ಟಿಗೆ 1.5 ಕಪ್ ನೀರನ್ನು ನಾನೆಲ್ಲ ಹಾಕ್ಕೊಂಡು ಅಕ್ಕಿ, ಹೆಸರು ಬೇಳೆ, ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಇದು ದೇಹಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಏನೇನಿದೆ ಅಂದರೆ ಪೊಟ್ಯಾಷಿಯಂ ಮತ್ತು ಮೆಗ್ನೀಷಿಯಮು ಇದೆ. ಇದು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂದರೆ LDLನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ದೇಹದಲ್ಲಿರುವ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಅರ್ಧ ಗಾತ್ರದ ನಿಂಬೆ ಹಣ್ಣನ್ನು ನಾನು ರಸವನ್ನು ಇಲ್ಲಿ ಹಿಂಡ್ತಾ ಇದ್ದೀನಿ. ಯಾಕಂದರೆ ಅನ್ನ ಸ್ವಲ್ಪ ಉದುರಾಗಿ ಬರುತ್ತೆ. ಅದಲ್ಲದೆ ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ರುಚಿಯನ್ನು ಕೊಡುತ್ತೆ ಎಂಬ ಕಾರಣದಿಂದ ನಾನು ನಿಂಬೆ ಹಣ್ಣನ್ನು ಬಳಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೀಗ ಅಕ್ಕಿಯನ್ನು ವಿಸಿಲ್ ಹೊಡ್ಸೋಣ. ಸೊ ನಾವು ಸಾಮಾನ್ಯವಾಗಿ ಬಳಸೋದಿದ್ರೆ 3 ವಿಸಿಲ್ ಹೊಡಿಸ್ತೇವೆ. ಸೊ ನನಗೆ 3 ವಿಸಿಲ್ ಹೊಡಿಸ್ತಾ ಇದ್ದೀನಿ. ಸೊ ಇದನ್ನು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ನೋಡೋಣ ಹೇಗಾಗಿದೆ ಅಂತ ನಮ್ಮ ರೆಸಿಪಿ. ಸೊ ಇಲ್ಲಿ ಅಕ್ಕಿಯು ಚೆನ್ನಾಗಿ ಬೆಂದಿದೆ, ಅದರ ಜೊತೆಗೆ ನಾವು ಬಳಸಿದಂತಹ ಹೆಸರು ಬೇಳೆಯು ಚೆನ್ನಾಗಿ ಇದೆ. ಸೊ ಇದನ್ನು ನಾವು ಬ್ಯಾಚುಲರ್ಸ್ ಯೂಸ್ ಮಾಡ್ಬೋದು. ತುಂಬ ಬೇಗವಾಗಿ ಮಾಡುವಂತಹ ರೆಸಿಪಿಯಾಗಿದೆ. ಯಾರಾದರೂ ಅತಿಥಿಗಳು ಮನೆಗೆ ಬಂದರೆ ಏನು ಮಾಡೋಣ ಅಂತ ಚಿಂತೆಯಲ್ಲಿದ್ದಾಗ ಇದನ್ನು ನಾವು ಈಸಿಯಾಗಿ ಬಳಸ್ಬೋದು. ಇದನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಸೊ ಬೇಗವಾಗಿ ಮಾಡುವಂತಹ ರೆಸಿಪಿ. Thank you.